ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿ ಮನೆಯಲ್ಲಿ ನಗದು ಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಆಸ್ತಿ ಘೋಷಣೆಗೆ ಮುಂದಾಗಿದೆ ಸುಪ್ರೀಂ ನ್ಯಾಯಮೂರ್ತಿಗಳು ಮುಂದಾಗಿದ್ದಾರೆ. ಪಾರದರ್ಶಕತೆ ಖಚಿತಪಡಿಸಿಕೊಳ್ಳಲು ಅಧಿಕಾರ ಸ್ವೀಕರಿಸಿದ ತಕ್ಷಣ ಘೋಷಣೆ ಮಾಡಿಕೊಳ್ಬೇಕು. ಫುಲ್ ಕೋರ್ಟ್ ಸಭೆಯಲ್ಲಿ ಆಸ್ತಿ ಘೋಷಿಸಲು ನ್ಯಾಯಮೂರ್ತಿಗಳು ತೀರ್ಮಾನ ಮಾಡಿದ್ದಾರೆ. ಆಸ್ತಿಯ ಎಲ್ಲ ದತ್ತಾಂಶಗಳು ಸುಪ್ರೀಂ ಕೋರ್ಟ್ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಬೇಕು. ಸ್ವಯಂ ಪ್ರೇರಿತವಾಗಿ ಆಸ್ತಿ ಘೋಷಣೆಯನ್ನು ನ್ಯಾಯಮೂರ್ತಿಗಳು ಮಾಡಲಿದ್ದಾರೆ. ಯಾವುದೇ ನ್ಯಾಯಾಧೀಶರು ಅಧಿಕಾರ ವಹಿಸಿಕೊಳ್ಳುವಾಗ ಆಸ್ತಿ ಘೋಷಣೆ ಮಾಡಬೇಕು. ದೊಡ್ಡ ಸ್ವರೂಪದ ಯಾವುದೇ ಆಸ್ತಿ ಖರೀದಿ ಮಾಡಿದಾಗಲೆಲ್ಲ ಘೋಷಣೆ ಮಾಡಬೇಕು. ಸುಪ್ರೀಂ ಕೋರ್ಟ್ ಎಲ್ಲ ನ್ಯಾಯಮೂರ್ತಿಗಳ ಹಾಜರಿದ್ದಂತಹ ಸಭೆಯಲ್ಲಿ ಈ ನಿರ್ಧಾರ ಮಾಡಿದ್ದಾರೆ. ನೋಡಿ, ಅಂಥ ಬದಲಾವಣೆ ಅಲ್ವಾ ಇದು? ಯಾಕೆಂದರೆ ಪಾರದರ್ಶಕವಾಗಿರಬೇಕು. ಈಗ ಜಡ್ಜು, ಲಾಯರ್ಗಳು, ಕಾನೂನು ಎಲ್ರಿಗೂ ಒಂದೇ ಅಲ್ವಾ? ಹಾಗಾಗಿಯೇ ಈ ಕೇಸ್ ಆದಮೇಲೆ ಈ ರೀತಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ನ್ಯಾಯಮೂರ್ತಿಗಳಂತ ಏನಿರ್ತಾರೆ ಅವರು ಆ ಒಂದು ಪದಗ್ರಹಣ ಮಾಡಿಕೊಳ್ಳುವಾಗ, ಅಧಿಕಾರ ಸ್ವೀಕರಿಸುವಾಗ ತಮ್ಮ ಆಸ್ತಿ ಎಷ್ಟಿದೆಯೋ ಅದನ್ನ ಕಂಪ್ಲೀಟಾಗಿ ಘೋಷಣೆ ಮಾಡಬೇಕು. ಈಗ ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣಿಗಳು ಅಫಿಡವಿಟ್ ಹಾಕ್ತಾರಲ್ವ, ತಮ್ಮ ಆಸ್ತಿ ಎಲ್ಲ ಘೋಷಣೆ ಮಾಡ್ಕೊಂಡಿರ್ತಾರೆ. ಹಾಗಾಗಿಯೇ ಅದೇ ಮಾದರಿಯಲ್ಲಿ ಇವರು ಕೂಡ ಆಸ್ತಿಗಳನ್ನು ಘೋಷಣೆ ಮಾಡಬೇಕು. ಮತ್ತು ಯಾವುದಾದ್ರೂ ಹೊಸ ಆಸ್ತಿ ಖರೀದಿ ಮಾಡಿದರೆ ಅದನ್ನು ಕೂಡ ತಿಳಿಸಬೇಕು ಅಂತ ಹೇಳಿದ್ದಾರೆ.